ಹಾಯ್ ಹಲೋ ನಮಸ್ಕಾರ. ಚಾನಲ್ಗೆ ಸ್ವಾಗತ. ದೀಪಾವಳಿಯಲ್ಲಿ ಅಭ್ಯಂಗ ಸ್ನಾನದ ಮಹತ್ವದ ಬಗ್ಗೆ ಮತ್ತು ಹಾಗೆ ಅಮಾವಾಸ್ಯೆ ದಿನ ಮಾಡಬೇಕಾಗಿರೋ ಒಂದು ಪರಿಹಾರದ ಬಗ್ಗೆ ತಿಳ್ಕೊಳ್ಳೋಣ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಹಾಕೋದನ್ನು ಮರಿಬೇಡಿ. ದೀಪಾವಳಿಯಲ್ಲಿ ನರಕ ಚತುರ್ದಶಿ ದಿನ ಒಂದು ವಿಶೇಷ ಆಚರಣೆ ನಮ್ಮಲ್ಲಿ ಹಿಂದಿನಿಂದಲೂ ಆಚರಣೆಯಲ್ಲಿ ಇದೆ. ಎಣ್ಣೆಯ ಸ್ನಾನ ಅಥವಾ ಅಭ್ಯಂಗ ಸ್ನಾನ. ಇದು ಕೇವಲ ಸ್ನಾನವಲ್ಲ, ಶರೀರ, ಮನಸ್ಸು, ಆತ್ಮ ತ್ರಿವಿಧ ಶುದ್ಧಿಯ ಸಂಕೇತ. ಸಂಪ್ರದಾಯದ ಪ್ರಕಾರ ಈ ದಿನ ಸ್ನಾನ ಮಾಡಿದರೆ ವರ್ಷಪೂರ್ತಿ ಅಶುಭಗಳು ದೂರವಾಗಿ ದೇಹ ಆರೋಗ್ಯಕರವಾಗಿರುತ್ತೆ ಅನ್ನೋದು ನಂಬಿಕೆ. ಇದು ಲಕ್ಷ್ಮೀ ದೇವಿಯ ಆಮಂತ್ರಣದ ಅಂಗವೂ ಆಗಿದೆ. ಯಾಕೆಂದರೆ ಶುದ್ಧ ದೇಹ, ಮನಸ್ಸು ಇದ್ದಾಗ ಮಾತ್ರ ಆಳವಾದ ಧನಾತ್ಮಕ ಶಕ್ತಿ ನಮ್ಮೊಳಗೆ ಪ್ರವೇಶಿಸುತ್ತೆ. ಸಾಮಾನ್ಯವಾಗಿ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಬಳಸ್ತಾರೆ. ಈ ಎಣ್ಣೆಗೆ ಹಳದಿ, ತುಳಸಿ, ಸ್ವಲ್ಪ ಕರ್ಪೂರ ಹಾಕಿ ಬಿಸಿ ಮಾಡಿ ಬಳಸೋದು ಶ್ರೇಷ್ಠ. ಆಯುರ್ವೇದದ ಪ್ರಕಾರ ಎಳ್ಳೆಣ್ಣೆ ಬಾಡಿ ಉಷ್ಣತೆ ಸಮತೋಲನದಲ್ಲಿಡುತ್ತೆ, ಚರ್ಮವನ್ನು ಮೃದುವಾಗಿಸಿ ರಕ್ತ ಸಂಚಾರವನ್ನು ಹೆಚ್ಚಿಸುತ್ತೆ, ತಲೆ ಹಾಗೂ ನರಗಳ ಆರಾಮಕ್ಕೆ ಸಹಾಯಕ, ಮನಸ್ಸು ಶಾಂತವಾಗುತ್ತೆ, ಒತ್ತಡ ಕಡಿಮೆ ಆಗುತ್ತೆ. ಸ್ಕಂದ ಪುರಾಣದ ಪ್ರಕಾರ ಈ ದಿನ ಮಾಡಿದ ಅಭ್ಯಂಗ ಸ್ನಾನವು ಯಮಧರ್ಮರಾಜನ ಆಶೀರ್ವಾದ ಪಡೆಯಲು ಸಹಾಯ ಮಾಡುತ್ತೆ. ಹೀಗಾಗಿ ಈ ಸ್ನಾನ ಮರಣ ಭಯ ನಿವಾರಣೆ, ದೀರ್ಘಾಯುಷ್ಯ ಮತ್ತು ಕುಟುಂಬ ಕಷ್ಟ ನಿವಾರಣೆಗಾಗಿ ಶ್ರೇಷ್ಠ ಎಂದು ಹೇಳಲಾಗಿದೆ. ಈ ದಿನ ಬೆಳಿಗ್ಗೆ ಬೇಗ ಎದ್ದು ತಲೆಯಿಂದ ಕಾಲಿನ ತನಕ ಎಣ್ಣೆಯನ್ನು ಹಚ್ಚಿ ಅರ್ಧ ಗಂಟೆ ಅಥವಾ 1 ಗಂಟೆ ಬಿಟ್ಟು ಸ್ನಾನ ಮಾಡುವ ಪದ್ಧತಿ. ಮಕ್ಕಳಿಂದ ಹಿಡಿದು ಎಲ್ಲರೂ ಈ ಅಭ್ಯಂಗ ಸ್ನಾನ ಮಾಡುವ ಆಚರಣೆ ಇದೆ. ದೇಹದ ಕಾಂತಿ ಹೆಚ್ಚಾಗಿ, ನಿದ್ರೆಯ ಗುಣಮಟ್ಟ ಸುಧಾರಣೆಯಾಗಿ, ಪಿತ್ತ, ವಾತ, ಕಫ ಸಮತೋಲನ ಆಗುವುದಲ್ಲದೆ ಮನಸ್ಸಿನ ಶಾಂತಿ ಮತ್ತು ಆತ್ಮಸಂತೋಷವೂ ಉಂಟಾಗುವುದು. ಹೀಗಾಗಿ ನಮ್ಮ ಶರೀರ, ಮನಸ್ಸು, ಆತ್ಮವನ್ನು ಶುದ್ಧಿಗೊಳಿಸುವ ಅಭ್ಯಂಗ ಸ್ನಾನವು ಒಂದು ಆಧ್ಯಾತ್ಮಿಕ ಅನುಭವ. ಇದು ನಿಜವಾದ ಅರ್ಥದಲ್ಲಿ ದೀಪಾವಳಿ ಅಂಧಕಾರದಿಂದ ಬೆಳಕಿನೆಡೆಗೆ ಎನ್ನುವ ಪಯಣದ ಆರಂಭ. ಇನ್ನು ಅಮಾವಾಸ್ಯೆ ದಿನ ಬೆಳಿಗ್ಗೆ ಇದು ಸ್ನಾನ ಎಲ್ಲ ಆದಮೇಲೆ ಒಂದು ಮನಿ ಬ್ಲಾಕೇಜು ಮತ್ತು ಶತ್ರುಬಾಧೆಗೆ ರೆಮಿಡಿ ಹೇಳ್ತೀನಿ ಅಂತ ಹೇಳಿದ್ದೆಲ್ಲ, ಅದಕ್ಕೆ ಬೇಕಾಗಿರೋದು ಏನೇನು ಐಟಮ್ ಅಂತ ಹೇಳ್ತೀನಿ. ಈಗ ಬೇಕಾದವರು ಮಾಡ್ಕೋಬೋದು ಆ ರೆಮಿಡಿನ. ಬಿಳಿ ಸಾಸಿವೆ 50 ಗ್ರಾಮ್ ತೊಗೋಬೇಕು, ಕರಿಮೆಣಸು 50 ಗ್ರಾಮ್, ಕಲ್ಲುಪ್ಪು 50 ಗ್ರಾಮ್, ಕಪ್ಪು ಎಳ್ಳು 50 ಗ್ರಾಮ್. ಇವು 4 ಐಟಮ್ಗಳನ್ನು ಒಟ್ಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿ, ಆ ಪ್ಲೇಟನ್ನು ಬಲ ತೊಡೆಯ ಮೇಲೆ ಇಟ್ಕೊಂಡು ಬಲಗೆಯಿಂದ ಆ ಮಿಕ್ಸ್ ಮಾಡಿರೋ ಪ್ಲೇಟನ್ನು ಮುಚ್ಚೋದು. ಅಂದರೆ ಹೀಗೆ ಸುಮ್ಮನೆ ಆ ಐಟಮ್ ಇದೆಯಲ್ಲ ಅದನ್ನು ನೀವು ಮುಟ್ಕೋಬೇಕು. ಹೀಗೆ ಮುಚ್ಚೋದು ಅಂದರೆ ಫುಲ್ ಮುಚ್ಚೋಕ್ಕಾಗದೇ ಇದ್ದರೆ ಸುಮ್ಮನೆ ಅದ್ರ ಮೇಲೆ ಕೈ ಇಡಬೇಕು ಅಷ್ಟೇ. ಒಂದು ಸ್ತುತಿ ಹೇಳ್ತೀನಿ, ಅದನ್ನು 108 ಸಲ ಹೇಳಿಕೊಂಡು ಆದಮೇಲೆ ನಿಮ್ಮ ಮನೆಯ ಸುತ್ತ ಅದನ್ನು ಚೆಲ್ಲಬೇಕು. ಅದು ನಿಮ್ಮ ಮನೆ ಹತ್ರನೂ ಆಗಿರ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ ಪ್ಲೇಸು ಅಥವಾ ಅಂಗಡಿ, ಆ ಥರ ಎಲ್ಲಾದರೂ ಮಾಡ್ಕೋಬೋದು. ಅದನ್ನು ಮಾಡ್ಕೋಬೇಕು. ಮತ್ತು ಈ ಸ್ತುತಿ ಹೇಳೋ ಟೈಮಲ್ಲಿ ಯಾವುದೇ ನೆಗೆಟಿವ್ ಥಾಟ್ಗಳ ಬಗ್ಗೆ ಯೋಚನೆ ಇಟ್ಕೋಬಾರ್ದು. ಎಲ್ಲವನ್ನು ಆ ತಾಯಿ ನೋಡ್ಕೋತಾಳೆ ಅಂತ ಒಂದೇ ಭಾವನೆಯಿಂದ ಈ ಪರಿಹಾರನ ಮಾಡ್ಕೋಬೇಕು. ಸ್ತುತಿ ಹೀಗಿದೆ: ಸರ್ವಬಾಧ ಪ್ರಶಮನಂ ತ್ರೈಲೋಕ್ಯ ಸಾಕಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮತ್ ವೈರಿ ವಿನಾಶನಂ. ಸರ್ವಬಾಧ ಪ್ರಶಮನಂ ತ್ರೈಲೋಕ್ಯ ಸ್ಯಾಕಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮತ್ ವೈರಿ ವಿನಾಶನಂ. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇದನ್ನು ಬೇಕಾದವರು ಮಾಡ್ಕೋಬೋದು. ಇದನ್ನು ಈ ಶ್ಲೋಕ ಕೇವಲ ಬಾಹ್ಯ ವೈರಿಗಳ ವಿನಾಶಕ್ಕಾಗಿ ಅಲ್ಲ, ನಮ್ಮೊಳಗಿನ ಅಹಂಕಾರದ, ಭಯದ, ದ್ವೇಷ, ಕೋಪ, ಅಜ್ಞಾನದ ಎಲ್ಲ ವೈರಿಗಳ ನಿವಾರಣೆಗೆ ಸಹ ಈ ಪ್ರಾರ್ಥನೆ ಯೂಸ್ ಆಗುತ್ತೆ. ಸರ್ವಬಾಧ ಪ್ರಶಮನಂ ಎಂದರೆ ಜೀವನದ ಎಲ್ಲ ಬಾಧೆಗಳು, ತೊಂದರೆಗಳು
ಅಸಮತೋಲನಗಳನ್ನು ಶಮನಗೊಳಿಸುವ ಶಕ್ತಿ ದೇವಿಯಲ್ಲಿದೆ ಎಂದು ಹೇಳುವುದು. ಇದರಿಂದ ಹೊರಗಿನ ವೈರಿಗಳಿಗೂ ನಮ್ಮ ಒಳಗಿನ ವೈರಿಗಳಿಗೂ ಇದು ಒಂದು ರೆಮಿಡಿಯಾಗಿ ವರ್ಕ್ ಮಾಡುತ್ತೆ. ಈ ದುರ್ಗಾ ಸಪ್ತಶತಿಯಲ್ಲಿ ಬರುವ ಈ ದೇವಿ ಸ್ತುತಿ ತುಂಬ ಪವರ್ಫುಲ್ಲು. ಇದನ್ನು ದೀಪಾವಳಿ ಅಮಾವಾಸ್ಯೆ ಅಂತ ಅಲ್ಲ, ಎಲ್ಲ ಅಮಾವಾಸ್ಯೆಗಳಲ್ಲೂ ಮಾಡ್ಕೋಬಹುದು. ಬೇಕಾದವರು ಇದನ್ನು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.